ಧನಸ್ಸು ರಾಶಿ ಸಹೋದರ ವರ್ಗದಲ್ಲಿ ಜಗಳವಾಗ್ತಕ್ಕಂಥದ್ದು, ಅಣ್ಣ ತಮ್ಮ ಅಕ್ಕ ತಂಗಿಯರ ಮಧ್ಯದಲ್ಲಿ ಪಿತ್ರಾರ್ಜಿತವೋ ಸ್ವಯಾರ್ಜಿತವೋ ಪೂರ್ವಾರ್ಜಿತವೋ ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಬಂಧುತ್ವದಲ್ಲಿ ಇರಬೇಕಾದಂತಹ ಯಾವುದೋ ಒಂದು ಶ್ರೇಷ್ಠ ಸಂಪ್ರದಾಯದ ವಿಚಾರಕ್ಕೆ ಜಗಳ ಆಗ್ತಕ್ಕಂಥದ್ದಾಗತ್ತೆ. ಸಣ್ಣ ಉದ್ಯಮಿಗಳಿಗೆ ಉತ್ತಮವಾದಂತಹ ದಿವಸ. ನೀವು ಏನು ಹೂಡಿಕೆ ಮಾಡಿದಂತಹ ಹಣ ಇದೆ ಅದರಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಲಿಕ್ಕೆ ಈ ದಿವಸ ಹೆಚ್ಚು ಅವಕಾಶಗಳು ಸಿಕ್ಕತ್ತೆ. ತಾಯಿಯವರ ಆರೋಗ್ಯದಲ್ಲಿ ಮಾತ್ರ ವ್ಯತ್ಯಾಸವನ್ನು ಕಾಣತಕ್ಕಂಥದ್ದಿದೆ. ಎಚ್ಚರಿಕೆಯನ್ನು ವಹಿಸಿ. ನಿಮ್ಮ ವೈಯಕ್ತಿಕವಾದ ವಿಚಾರದಲ್ಲಿ, ನಿಮ್ಮ ಸಾಂಸಾರಿಕವಾದಂತಹ ವಿಚಾರದಲ್ಲಿ ಬೇರೆಯವರ ಹಸ್ತಕ್ಷೇಪ ಬೇಡ. ಕುಟುಂಬದ ಗುಟ್ಟಾಗಿಯೇ ಇದ್ದರೆ ನಿಮಗೆ ಗೌರವ ಹೆಚ್ಚು ಅಂತಕ್ಕಂಥದ್ದು. ಪತಿಪತ್ನಿಯರ ಮಧ್ಯದಲ್ಲಿ ಸಾಮರಸ್ಯ ಕಡಿಮೆ ಆಗುತ್ತೆ, ಜಗಳಕ್ಕೆ ಅವಕಾಶ ಇದೆ. ನೌಕರಿಯ ವಿಚಾರದಲ್ಲಿ ಮನಸ್ಸಿಗೆ ಸಮಾಧಾನ ಇರೋದಿಲ್ಲ. ಯಾವ ಕ್ಷಣದಲ್ಲಿ ಇದು ಏನು ಬದಲಾವಣೆ ಅಥವಾ ತಿರುವನ್ನು ಪಡ್ಕೊಳ್ಳುತ್ತೋ ಆ ಅನುಮಾನದಲ್ಲೇ ನೀವು ಇರ್ತೀರಿ ಅಂತಕ್ಕಂಥದ್ದು. ಅಯ್ಯಪ್ಪ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ ಮಕ್ಕಳ ಜೊತೆಯಲ್ಲಿ ಬಹಳ ವಿಶೇಷವಾಗಿ ಆನಂದದಿಂದ ಸಮಯವನ್ನು ಕಳೆಯೋದಕ್ಕೆ ಅವಕಾಶಗಳಾಗತ್ತೆ. ಹಳೆಯ ಸ್ನೇಹಿತರನ್ನು ಭೇಟಿ ಮಾಡ್ತೀರಿ, ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸ್ತೀರಿ. ಯಾವುದೋ ಮುಖ್ಯವಾಗಿ ಆಗಬೇಕಾದಂತಹ ಕೆಲವು ಕೆಲಸಗಳ ಬಗ್ಗೆ ಸರಿಯಾದಂತಹ ತೀರ್ಮಾನಕ್ಕೆ ಬರೋದಕ್ಕೆ ಅವಕಾಶಗಳಾಗತ್ತೆ. ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ, ಇಂಜಿನಿಯರ್ಸ್ಗೆ ಶುಭವಾದಂತಹ ದಿವಸ ಇದು ಅಂತ ಹೇಳಬೇಕು. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರತಕ್ಕಂಥವ್ರಿಗೆ ಕಾರ್ಯನಿಮಿತ್ತವಾಗಿ ಪ್ರಯಾಣವನ್ನು ಮಾಡಲೇಬೇಕಾದಂತಹ ಅನಿವಾರ್ಯತೆ ಇರುತ್ತೆ. ನಿಮಗೆ ಇಷ್ಟ ಇದೆಯೋ ಕಷ್ಟ ಆಗುತ್ತೋ ಗೊತ್ತಿಲ್ಲ, ಆದರೂ ಮಾಡಲೇಬೇಕಾದಂತಹ ಅನಿವಾರ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಹೊಸ ಸಂಪರ್ಕಗಳಿಂದ ಅನುಕೂಲವಾಗುತ್ತೆ. ಅದನ್ನು ಆಲೋಚನೆ ಮಾಡಿ ಸರಿಯಾದಂತಹ ನಿರ್ಧಾರಕ್ಕೆ ಬನ್ನಿ ಎನ್ನುವಂಥದ್ದು. ವ್ಯಾವಹಾರಿಕವಾಗಿ ನೌಕರಿಯಲ್ಲಿ, ವಿದ್ಯಾಕ್ಷೇತ್ರದಲ್ಲಿ ಗಣನೀಯವಾದಂತಹ ಧನಾತ್ಮಕ ಫಲಿತಾಂಶ ನಿಮ್ಮದಾಗ್ತಕ್ಕಂಥದ್ದು. ಇದಕ್ಕಿಂತ ಸಮಾಧಾನ, ಸಂತೋಷ ಇನ್ನೇನು ಬೇಕು ಅನ್ನುವಂಥದ್ದಾಗತ್ತೆ. ಇಷ್ಟ ದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ ನೀವು ಸುಮ್ಮನೆ ಇರಬಹುದು, ಆದರೆ ವಿನಾಕಾರಣ ಅನಗತ್ಯವಾದಂತಹ ಗೊಂದಲಗಳು, ಅನಗತ್ಯವಾದಂತಹ ವಿವಾದಗಳು ಸೃಷ್ಟಿಯಾಗತ್ತೆ. ಸ್ವಾಭಾವಿಕವಾಗಿ ಬೇಸರವಾಗ್ತಕ್ಕಂಥದ್ದು. ನನಗೆ ಯಾವುದೂ ಬೇಡಪ್ಪ ಅಂತ ಹೇಳಿ ನಾನು ಸುಮ್ಮನಿದ್ದೀನಿ, ಆದರೂ ಕೂಡ ಈ ವಿಷಯಗಳು ನನ್ನನ್ನು ಬಿಡ್ತಾ ಇಲ್ಲ ಅನ್ನುವಂಥದ್ದು ಮನಸ್ಸಿಗೆ ಬಹಳ ದೊಡ್ಡ ಬೇಸರವನ್ನು ತಂದಿಡುತ್ತೆ. ಬರಬೇಕಾಗಿದ್ದಂತಹ ಹಣ ಏನಾದರೂ ಇದ್ದರೆ ಅದು ಕೈ ಸೇರಿ ಸಂತೋಷವಾಗುತ್ತೆ. ಯಾರಿಗೋ ಬಾಕಿ ಕೊಟ್ಟಿರ್ತೀರಿ, ಅಥವಾ ನಿಮಗೆ ಬರಬೇಕಾದಂತಹ ಬಡ್ಡಿ ಹಣವೋ ಅಥವಾ ಇನ್ಯಾವುದೋ ಹಿಂದೆ ಕೊಟ್ಟಿದ್ದಂತಹ ಸಾಲವೋ, ಇವೆಲ್ಲವೂ ಕೂಡ ಈ ದಿವಸ ಬರುವ ಸೂಚನೆಗಳು ಸಂತೋಷವನ್ನು ತರುತ್ತೆ. ಕಾರ್ಯಕ್ಷೇತ್ರದಲ್ಲಿ ಗೌರವ ಮನ್ನಣೆಗಳು ನಿಮ್ಮದು ಆಗ್ತಕ್ಕಂಥದ್ದಿದೆ. ದೂರಿನ ಪ್ರಯಾಣ ರದ್ದಾಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ಸಂಬಂಧಿಕರಲ್ಲಿ ನಿಮ್ಮ ಬಾಂಧವ್ಯ ಗಟ್ಟಿಯಾಗುತ್ತೆ. ಬಂಧುತ್ವ, ನಿಮ್ಮ ಬಗ್ಗೆ ಇರತಕ್ಕಂತಹ ಒಂದು ಗೌರವ ಪ್ರೀತಿಯನ್ನು ಬಂಧುಗಳು ಹೆಚ್ಚು ಮಾಡಿಕೊಳ್ತಾರೆ ಅಂತಕ್ಕಂಥದ್ದು. ವೃತ್ತಿ ಅಥವಾ ನೌಕರಿಯಲ್ಲಿ ತಕ್ಷಣ ಬದಲಾವಣೆ ಆಗ್ತಕ್ಕಂಥದ್ದು, ಇದು ಒಂದು ರೀತಿಯಲ್ಲಿ ಆಘಾತವನ್ನು ತಂದಿಡ್ತಕ್ಕಂಥದ್ದು. ನಿಮಗೆ ಪೂರ್ವಭಾವಿಯಾಗಿ ಆಲೋಚನೆ ಮಾಡೋದಕ್ಕೆ ಏನೂ ಕೂಡ ಇರೋದಿಲ್ಲ, ಆದರೆ ಇದ್ದಕ್ಕಿದ್ದ ಹಾಗೆ ಬದಲಾವಣೆಗಳಾದಾಗ ಆಶ್ಚರ್ಯವೋ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಕುತೂಹಲವೋ ನಿಮ್ಮನ್ನು ಕಾಡ್ತಕ್ಕಂಥದ್ದು. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ. ದುರ್ಗಾರ್ತಿ ಶಮನಿ, ದುರ್ಗಾ ಪದ್ವಿ ನಿವಾರಿಣಿ, ದುರ್ಗಮಚ್ಛೇದಿನಿ, ದುರ್ಗ ಸಾಧಿನಿ, ದುರ್ಗನಾಶಿನಿ ಎಂಬತಕ್ಕಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ದುಡ್ಡು ಕಾಸಿನ ವಿಚಾರದಲ್ಲಿ ಸ್ವಲ್ಪ ಮುಗ್ಗಟ್ಟು ನಿಮಗೆ ಕಾಣುವಂಥದ್ದು. ಸ್ವಲ್ಪ ಯೋಚನೆಗಳು ಹಣದ ವಿಚಾರವಾಗಿ ಆಗ್ತಕ್ಕಂಥದ್ದಾಗುತ್ತೆ. ಕುಟುಂಬ ಸದಸ್ಯರ ಜೊತೆಯಲ್ಲಿರ್ತಕ್ಕಂತಹ ಭಿನ್ನಾಭಿಪ್ರಾಯ ಏನಿದೆ ಅದು ಬೇಡ. ಅಣ್ಣ ತಮ್ಮಂದರು, ಅಕ್ಕ ತಂಗಿಯರ ಜೊತೆಯಲ್ಲಿ ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬೇಡ. ಕೆಲವು ವಿಚಾರಗಳಲ್ಲಿ ರಾಜಿಯನ್ನು ಮಾಡಿಕೊಳ್ಬೇಕು. ಕೆಲವನ್ನು ಹೊಂದಾಣಿಕೆ ಮಾಡಿಕೊಂಡು ಹೋದಾಗ ಕುಟುಂಬದ ಗೌರವ ಹಾಗೆ ಉಳಿತಕ್ಕಂಥದ್ದು. ಅಣ್ಣ ತಮ್ಮ ಅಕ್ಕ ತಂಗಿಯರ ಪ್ರೀತಿ ವಿಶ್ವಾಸಗಳು ಹಾಗೆ ಉಳಿತಕ್ಕಂಥದ್ದು. ಇಲ್ಲಿ ವ್ಯಾವಹಾರಿಕವಾಗಿ ಆಲೋಚನೆಯನ್ನು ಮಾಡ್ತಕ್ಕಂತಹ ಮನಸ್ಸು ಬರಬಾರ್ದು. ವ್ಯಾವಹಾರಿಕವಾಗಿ ನೀವು ಆಲೋಚನೆಯನ್ನು ಮಾಡಿದ್ರಿ ಅಂತಂದರೆ ಈ ಬಂಧುತ್ವವನ್ನು ದೂರ ಮಾಡಿಕೊಳ್ಬೇಕಾಗತ್ತೆ. ಇದೆಲ್ಲವನ್ನು ಗಮನಿಸುವಂಥದ್ದು. ಮನೆಯ ವಾತಾವರಣ ಏನಿದೆ, ಏನು ನಡೀತಾ ಇದೆ, ಅದು ಬಹಳ ಗೌಪ್ಯವಾಗಿರಬೇಕಾದಂಥದ್ದು. ಬೇರೆಯವರ ಬಾಯಿಗೆ ಆಹಾರವಾಗಿ ಸಿಗ್ತಾ ನಿಮ್ಮ ಕುಟುಂಬದ ಪೂರ್ತಿ ಗೌರವ ಬೀದಿಗೆ ಬರ್ತಕ್ಕಂಥದ್ದು. ಸ್ವಾಭಿಮಾನ ಹೆಚ್ಚಾಗ್ತಕ್ಕಂತಹ ವಾತಾವರಣ ಇದೆ. ಆದ್ದರಿಂದ ಆ ಸ್ವಾಭಿಮಾನವನ್ನು ಗಳಿಸಿ
ಸ್ವಾಭಿಮಾನವನ್ನು ಇನ್ನಷ್ಟು ರಕ್ಷಣೆ ಮಾಡಿಕೊಳ್ಳಿ. ಎಲ್ಲಿ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೋ ಅಂತಹ ಸಮಯದಿಂದ, ಅಂತಹ ವಿಚಾರದಿಂದ, ಅಂತಹ ವ್ಯಕ್ತಿಗಳಿಂದ ಅಂತರವನ್ನು ಕಾಯ್ದುಕೊಳ್ಳಿ ಅಂತಕ್ಕಂಥದ್ದು. ಅನೇಕ ಜನ ಸ್ವಾರ್ಥಕ್ಕೋಸ್ಕರವಾಗಿ ನಿಮ್ಮನ್ನು ಆಶ್ರಯ ಮಾಡ್ತಾರೆ. ನಿಮ್ಮದು ಅಲ್ಲದೇ ಇರತಕ್ಕಂತಹ ಯಾವ ಆಲೋಚನೆಗಳಿದೆ ಅದರಲ್ಲಿ ಭಾಗಿಗಳಾಗ್ತಾರೆ, ನಿಮ್ಮನ್ನು ಪ್ರಚೋದನೆ ಮಾಡ್ತಾರೆ, ಎಲ್ಲದಕ್ಕೂ ಕೂಡ ನಿಮ್ಮ ಆಶ್ರಯವನ್ನು ಕೇಳ್ತಾರೆ. ಇದೆಲ್ಲವೂ ಕೂಡ ನಡೆಯುವಂಥದ್ದು. ಸಾಧಾರಣವಾಗಿ ಯಾವುದೇ ರೀತಿಯ ಆತಂಕವನ್ನು ಪಟ್ಟುಕೊಳ್ಬೇಕಾದಂತಹ ದಿವಸ ಅಲ್ಲ. ಪ್ರಾಕೃತಿಕವಾಗಿ ಒಂದಷ್ಟು ವಿಚಾರಗಳು ನಡ್ಕೊಂಡು ಹೋಗ್ತಾ ಇರುತ್ತೆ. ನಾವು ಸ್ವಾಭಾವಿಕವಾಗಿ ಎದ್ದುಬಿಟ್ರೆ ಆಯಿತು. ಅಲ್ಲಿ ಯಾವುದೇ ರೀತಿಯ ಅತಿರೇಕಕ್ಕೆ ಅವಕಾಶಗಳು ಆಗದೇ ಇರೋ ಹಾಗೆ ನೋಡಿಕೊಳ್ಬೇಕು. ಹಿರಿಯರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಶುಭವಾಗಿ.